ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 14ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇರುವಂಥ ದಿನ. ಈ ದ್ವಾದಶಿ ತಿಥಿ ಈ ದಿನ ಅಪರಾಹ್ನ 3:08 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಸಂಜೆಯ ಸಮಯಕ್ಕೆ ತ್ರಯೋದಶಿ ತಿಥಿ ಇರುತ್ತೆ. ಆದ್ದರಿಂದಲೇ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ಸಂಜೆ 5:44 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಅಪರಾಹ್ನ 4:04 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ಬೆಳಗಿನ ಜಾವ 3:17 ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:10 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:46 ಬೆಳಿಗ್ಗೆ 8:14 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:06 ಅಪರಾಹ್ನ 3:34 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:33 ಬೆಳಿಗ್ಗೆ 9:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿರುವಂಥ ಕೆಲಸ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:13 ಮಧ್ಯಾಹ್ನ 2:37 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:45 ಸೂರ್ಯಾಸ್ತ ಸಂಜೆ 6:23. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಏಕೆಂದರೆ ಮಂದಗತಿಯಲ್ಲಿ ಶನಿ ಚಲಿಸಿದ್ರೂ ಕೂಡ ಫಲಿತಾಂಶಗಳು ಸ್ಥಿರವಾಗಿರುತ್ತೆ, ಶಾಶ್ವತವಾಗಿರುತ್ತೆ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಅಂದರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ನಮ್ಮ ಕರ್ಮ, ನಮ್ಮ ಶ್ರಮ, ನಮ್ಮ ವೃತ್ತಿಯ ಮೂಲ ಇದಕ್ಕೆಲ್ಲ ಕೂಡ ಶನಿ ಕಾರಕನಾಗಿರ್ತಾನೆ. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ನಮಗೆ ಸಹನೆ ಇರಬೇಕು, ತಾಳ್ಮೆ ಇರಬೇಕು. ಏಕೆಂದರೆ ಕೆಲಸಗಳು ನಿಧಾನಗತಿಯಲ್ಲಿ ನಡೆಯುವಾಗ ಕೆಲವರಿಗೆ ತಾಳ್ಮೆ ಇಲ್ಲದಂತಾಗುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಕೆಲಸವನ್ನು ಮುಂದುವರಿಸಿದ್ರೆ ಈ ದಿನ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಾವು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರ ಫಲ ನಮಗೆ ಕೊನೆಯವರೆಗೂ ಕೂಡ ಸಿಕ್ಕಬೇಕು. ಅದಕ್ಕೆ ಈ ಶನಿವಾರ ಅಷ್ಟೊಂದು ಪ್ರಶಸ್ತವಾಗಿರುವಂಥದ್ದು. ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಅಂದರೆ ಅವರು ಮಾಡುವಂತಹ ಸಾಧನೆ ಅವರ
ಜೀವನದ ಕೊನೆಯವರೆಗೂ ಕೂಡ ಅವರ ಜೊತೆಯಲ್ಲೇ ಇರುತ್ತೆ. ಇದು ಶಾಶ್ವತವಾಗಿರುವಂಥದ್ದು, ಸ್ಥಿರವಾಗಿರುವಂಥ ಫಲಿತಾಂಶ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಆದರೆ ನಮ್ಮ ಕೆಲಸ ಕಾರ್ಯಗಳನ್ನು ತುಂಬ ಸಹನೆಯಿಂದ ನಾವು ಮುಂದುವರಿಸಬೇಕಾಗತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಅಥವಾ ಪ್ರಯಾಣವನ್ನು ಆರಂಭ ಮಾಡಿದ್ರೆ ಅದು ಕೂಡ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಗುರುಹೋರ ಈ ದಿನ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 8:40 ಹಾಗೆ ಮಧ್ಯಾಹ್ನ 2:30 ಅಪರಾಹ್ನ 3:28 ಇನ್ನು ರಾತ್ರಿ 9:28 ರಾತ್ರಿ 10:30 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಏಕೆಂದರೆ ಶನಿ ಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ಆರಂಭ ಆಗುತ್ತೆ, ಫಲಿತಾಂಶ ಕೂಡ ತುಂಬ ತಡವಾಗುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:44 ಬೆಳಿಗ್ಗೆ 7:42 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:26 ರಾತ್ರಿ 9:28 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅನ್ಫೇವರಬಲ್ ಆಗಿ ಇರುವಂಥದ್ದು ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ. ಹಾಗಾಗಿ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ರಾಜಕಾರಣಿಗಳು ವಿಶೇಷವಾಗಿ ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ನಿಮ್ಮ ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ರವಿ ಹೋರದಲ್ಲಿ ಮಾಡಬೇಡಿ. ಹಾಗೆ ಈ ದಿನ ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಆದಷ್ಟು ರವಿ ಹೋರದಲ್ಲಿ ಮಾಡದೇ ಇರುವಂಥದ್ದು ಉತ್ತಮ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 10:37 ಹಾಗೆ ಅಪರಾಹ್ನ 4:26 ಸಂಜೆ 5:24 ಹಾಗೆ ರಾತ್ರಿ 11:31 ರಾತ್ರಿ 12:33 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ನಿಮ್ಮ ಜಮೀನು, ಮನೆ ಅಥವಾ ಸೈಟು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಏನೇ ಇದ್ದರೂ ಅದನ್ನು ಈ ದಿನ ಇರುವಂಥ ಕುಜ ಹೋರದಲ್ಲಿ ಪ್ರಸ್ತಾಪ ಮಾಡಬೇಡಿ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆ, ಉದಾಹರಣೆಗೆ ಮಿಲಿಟರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥವರು ಈ ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಯಾವುದೇ ರೀತಿಯ ಸಾಹಸದ ಕೆಲಸಕ್ಕೆ ಕೈ ಹಾಕಬೇಡಿ, ತಟಸ್ಥವಾಗಿರುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:40 ಬೆಳಿಗ್ಗೆ 9:38 ಹಾಗೆ ಅಪರಾಹ್ನ 3:28 ಅಪರಾಹ್ನ 4:26 ಇನ್ನು ರಾತ್ರಿ 10:30 ರಾತ್ರಿ 11:31 ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪ್ರಯತ್ನದಿಂದ ನಿಮಗೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಚಗೋದಯದ ಪ್ರಕಾರ ಇರುವಂಥ ಶುಭ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:18 ಬೆಳಿಗ್ಗೆ 8:38 ಶುಭ ಸಮಯ ಇದೆ ಚಗೋದಯದಂತೆ. ಇದನ್ನು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆಂದರೆ ಈ ದಿನ ಶನಿವಾರ ಇದೆ, ಜೊತೆಗೆ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಮಧ್ಯಾಹ್ನದ ನಂತರದಲ್ಲಿ ಇರುತ್ತೆ.
ಹಾಗಾಗಿನೇ ಈ ದಿನ ಸಂಜೆಗೆ ಪ್ರದೋಷ ಪೂಜೆಯನ್ನ ಅನುಸರಣೆ ಮಾಡುವಂಥ ಒಂದು ವಿಶೇಷ ಸಂದರ್ಭ. ಅದರಲ್ಲೂ ಶನಿವಾರ ಪ್ರದೋಷ ಇರೋದ್ರಿಂದ ಇದನ್ನ ಶನಿ ಪ್ರದೋಷ ಅಂತ ಹೇಳಿ ಕರೀತಾರೆ. ಇಲ್ಲಿ ಸೂರ್ಯಾಸ್ತದ 1 ಗಂಟೆ ಮೊದಲು, ಸೂರ್ಯಾಸ್ತದ 1 ಗಂಟೆಯ ನಂತರದ ಈ ಅವಧಿ ಏನಿದೆ ಇದನ್ನ ಪ್ರದೋಷ ಕಾಲ ಅಂತ ಹೇಳಿ ಕರೀತಾರೆ. ಈ ಒಂದು ಸಂದರ್ಭದಲ್ಲಿ ಶಿವನನ್ನ ಪ್ರಾರ್ಥನೆ ಮಾಡಲಿಕ್ಕೆ, ಶಿವನನ್ನ ಆರಾಧನೆ ಮಾಡಲಿಕ್ಕೆ, ಹಾಗೆ ಶಿವನ ದರ್ಶನ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ. ಹಾಗಾಗಿ ನಾವು ಮಾಡಿರುವಂಥ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂದರೆ ಈ ಶನಿ ಪ್ರದೋಷದ ಸಂದರ್ಭದಲ್ಲಿ ಶಿವನ ಪೂಜೆಯನ್ನು ಮಾಡಬೇಕು, ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಈ ದಿನ ಬಿಲ್ವಪತ್ರೆಯಿಂದ ಯಾರು ಶಿವನನ್ನು ಪೂಜೆ ಮಾಡ್ತಾರೆ ಅಂಥವರ ಇಷ್ಟಾರ್ಥಗಳು ನೆರವೇರುತ್ತೆ. ಜನ್ಮ ಜನ್ಮಗಳಿಂದ ಮಾಡಿರುವಂಥ ಪಾಪಗಳು ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿನೇ ಬಾಳಿನಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಇದನ್ನು ಕಾಣಲಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಶಿವಲಿಂಗಕ್ಕೆ ಯಾರು ಕಬ್ಬಿನ ಹಾಲನ್ನು ಅಭಿಷೇಕಕ್ಕೆ ಕೊಡ್ತಾರೆ ಅಥವಾ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾರೆ ಅಂಥವ್ರಿಗೂ ಕೂಡ ಸಮೃದ್ಧಿಯ ಸಮಯ ಒದಗಿ ಬರುತ್ತೆ. ಹಾಗೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಾವುದೇ ರೀತಿಯ ಲಿಟಿಗೇಷನ್ಸ್ ಇದ್ದರೆ, ತಂಟೆ ತಾಪತ್ರಯಗಳಿದ್ದರೆ, ಭೂ ವ್ಯವಹಾರಗಳಲ್ಲಿ ವಿವಾದಗಳೇನಾದರೂ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಈ ದಿನ ಸಂಜೆಯ ಪ್ರದೋಷ ಸಮಯ ಏನಿದೆ ಅದು ತುಂಬ ಮಹತ್ವಪೂರ್ಣವಾಗಿರುವಂಥ ಸಮಯ. ಇನ್ನು ಬಂಧುಗಳೇ, ಈ ತ್ರಯೋದಶಿಯ ತಿಥಿ ಶನಿವಾರ ಬಂದಿರೋದ್ರಿಂದ ಶನಿದೇವರ ಆರಾಧನೆಗೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಹಾಗಾಗಿ ಈ ದಿನ ಶಿವನ ಆರಾಧನೆ, ಶನಿದೇವರ ಆರಾಧನೆ ಎರಡೂ ಕೂಡ ಬಹಳ ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು. ಏಕೆಂದರೆ ಈ ದಿನ ಯಾರು ಸಾಡೆ ಸಾತಿ ದೋಷದಿಂದ ಬಳಲ್ತಾ ಇದ್ದಾರೆ, ಯಾರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಹಿನ್ನಡೆ ಆಗ್ತಾ ಇದೆ, ನಷ್ಟಗಳು ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ನೀರಿರುವಂತಹ ಜಾಗದಲ್ಲಿ ಕಾಲು ಜಾರಿ ಬೀಳುವಂಥದ್ದು ಜಾಸ್ತಿ ಆಗ್ತಾ ಇದೆ, ಇನ್ನು ನಾಯಿಗಳು ನಮ್ಮನ್ನು ನೋಡಿ ಬೊಗಳುವಂಥದ್ದಾಗ್ಲಿ, ಕಚ್ಚುವಂಥದ್ದನ್ನಾಗ್ಲಿ ಆಗಾಗ್ಗೆ ಸಂಭವಿಸ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಶನಿ ದೋಷ ಇದಿರುತ್ತೆ. ಅಂಥದ್ರಿಂದ ಪಾರಾಗಲಿಕ್ಕೆ, ಶನಿ ದೋಷದಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಇರುವಂಥ ತ್ರಯೋದಶಿಯ ವ್ರತವನ್ನು ಅನುಸರಣೆ ಮಾಡಬೇಕು. ಹಾಗಾಗಿನೇ ಈ ದಿನ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಸಿ, ಇನ್ನು ಶನಿದೇವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ದಾನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಕೆಲವರು ಉಪವಾಸ ಇರುವಂಥ ಸಂಕಲ್ಪವನ್ನು ಕೂಡ ಮಾಡಿಕೊಂಡಿರ್ತಾರೆ. ಹಾಗಾಗಿ ಪ್ರದೋಷದ ಸಂದರ್ಭದಲ್ಲಿ, ಅದರಲ್ಲೂ ಶನಿವಾರದ ದಿನ ತ್ರಯೋದಶಿಯ ತಿಥಿ ಬಂದಿರೋದ್ರಿಂದ ಬಹಳ ವಿಶೇಷವಾದಂತಹ ಒಂದು ಪ್ರದೋಷ ಅಂತ ಹೇಳೇನೆ ಉಪವಾಸ ವ್ರತವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಈ ದಿನ ಶನಿದೋಷ ನಿವಾರಣೆ ಆಗುತ್ತೆ, ಹಣಕಾಸಿನ ಬಿಕ್ಕಟ್ಟು ನಿವಾರಣೆ ಆಗುತ್ತೆ. ಹಾಗೆ ಯಾರಿಗೆ ಸಂತಾನ ಇಲ್ಲ ಅಂಥವರು ಸಂತಾನವನ್ನು ಹೊಂದಲಿಕ್ಕೆ ಈ ದಿನ ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಇದರಿಂದ ಸಂತಾನ ಭಾಗ್ಯ ಸಿಕ್ಕತ್ತೆ. ಜೊತೆಗೆ ಸಕಲ ಕಷ್ಟಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಬೇಕು ಅನ್ನುವಂಥವರು ಕೂಡ ಈ ದಿನ ಶನಿ ಪ್ರದೋಷವನ್ನು ಆಚರಣೆ ಮಾಡಬೇಕಾಗತ್ತೆ. ಹಾಗೆ ಕರ್ಮ ಬಂಧನದಿಂದ ಬಿಡುಗಡೆ ಆಗಬೇಕು ಅಂದರೂ ಕೂಡ ಈ ಶನಿ ಪ್ರದೋಷ ತುಂಬ ಅಗತ್ಯವಾಗಿ ಅನುಸರಣೆ ಮಾಡಬೇಕಾಗಿರುವಂಥದ್ದು. ಇನ್ನು ಈ ಪ್ರದೋಷ ಏನಿದೆ ಅದು ತಿಂಗಳಲ್ಲಿ 2 ಬಾರಿ ಬರುತ್ತೆ. ಒಂದು ಕೃಷ್ಣ ಪಕ್ಷದಲ್ಲಿ, ಇನ್ನೊಂದು ಶುಕ್ಲ ಪಕ್ಷದಲ್ಲಿ. ಅದರಲ್ಲೂ ಈ ಕೃಷ್ಣ ಪಕ್ಷದಲ್ಲಿ ಶನಿವಾರದ ದಿನ ಬಂದಿರುವಂಥ ಪ್ರದೋಷ ಏನಿದೆ ಅದು ತುಂಬ ಪ್ರಮುಖವಾಗಿರುವಂಥ ಪ್ರದೋಷ. ಇಲ್ಲಿ ಪ್ರದೋಷ ಸೋಮವಾರದ ದಿನ ಬಂದರೆ ಸೋಮ ಪ್ರದೋಷ ಅಂತಾರೆ, ಮಂಗಳವಾರದ ದಿನ ಬಂದರೆ ಭೌಮ ಪ್ರದೋಷ ಅಂತ ಹೇಳ್ತಾರೆ. ಹಾಗೆ ಶನಿವಾರದ ದಿನ ಬಂದರೆ ಅದನ್ನು ಶನಿ ಪ್ರದೋಷ ಅಂತ ಹೇಳಿ ಕರೀತಾರೆ. ಹಾಗಾಗಿನೇ ಈ ಎಲ್ಲ ಪ್ರದೋಷಗಳಿಗಿಂತಲೂ ಕೂಡ ಈ ಸೋಮವಾರ ಬರುವಂಥ ಪ್ರದೋಷ, ಏಕೆಂದರೆ ಶಿವನಿಗೆ ಸಂಬಂಧಪಟ್ಟಿರುವಂಥ ಪ್ರದೋಷ ಅದು. ಹಾಗೆ ಶನಿವಾರದ ದಿನ ಬಂದಿರುವಂಥ ಶನಿ ಪ್ರದೋಷ, ಇದು ಶನಿಗೆ ಸಂಬಂಧಪಟ್ಟಿರುವಂಥ ಪ್ರದೇಶ. ಇದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥ ಪ್ರದೋಷ ಸಮಯ ಇದು. ಹಾಗೆ ನಾವು ಶನಿಯ ದುಷ್ಪರಿಣಾಮಗಳಿಂದ ಪಾರಾಗಲಿಕ್ಕೆ ಹಲವಾರು ವಿಧದ ಪರಿಹಾರಗಳನ್ನು ಮಾಡ್ತಾ ಇರ್ತೇವೆ. ಅದರಲ್ಲಿ ತುಂಬ ಎಫೆಕ್ಟಿವ್ ಆಗಿರುವಂಥದ್ದು, ಅಷ್ಟೇ ಪರಿಣಾಮಕಾರಿಯಾಗಿರುವಂಥ ಒಂದು ಪರಿಹಾರ ಅಂತ ಹೇಳಿದ್ರೆ ಅದು ಈ ಶನಿ ಪ್ರದೋಷದ ಸಂದರ್ಭದಲ್ಲಿ ಶನಿಯನ್ನು ಆರಾಧನೆ ಮಾಡುವಂಥದ್ದು, ಶಿವನನ್ನು ಆರಾಧನೆ ಮಾಡುವಂಥದ್ದನ್ನು ಮಾಡಬೇಕು. ಇನ್ನು ಇಲ್ಲಿ ಪ್ರದೋಷ ಅಂದರೆ ತಮಗೆ ಗೊತ್ತಿದೆ, ಪಾಪಗಳನ್ನು ನಿವಾರಣೆ ಮಾಡುವಂಥದ್ದು ಅನ್ನುವಂಥ ಒಂದು ಅರ್ಥ. ಹಾಗಾಗಿ ಈ ಪ್ರದೋಷದ ಪುಣ್ಯ ಕಾಲ ಏನಿದೆ ಅದು ನಾವು ಮಾಡುತ್ತಿರುವಂತಹ ಕರ್ಮವನ್ನು, ಹಾಗೆ ಕರ್ಮ ಶಕ್ತಿಯನ್ನು ತೆಗೆದು ಹಾಕಲಿಕ್ಕೆ ಅತ್ಯಂತ ಪ್ರಶಸ್ತವಾಗಿರುವಂಥ ಸಮಯ ಇದು. ಹಾಗಾಗಿ ಇಲ್ಲಿ
ಪ್ರಕಾಶಮಾನವಾಗಿ ಕಂಗೊಳಿಸುವಂತಹ ಚಂದ್ರನ 13ನೇ ಹಂತದ ಪ್ರದೋಷ ಇದು. ಈ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆಯ ತಿಥಿ ಮುಂದೆ ಬರೋದ್ರಿಂದ ಈ ಒಂದು ಪ್ರದೋಷಕ್ಕೆ ಮತ್ತು ಮಹತ್ವ ಹೆಚ್ಚಾಗಿರುವಂಥದ್ದು. ಇನ್ನು ಶನಿವಾರವನ್ನ ನವಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠವಾಗಿರುವಂತಹ ಶನೇಶ್ವರನಿಗೆ ಅರ್ಪಿಸಿರುವಂಥದ್ದು. ಅದರಲ್ಲೂ ಶನಿವಾರನೇ ಪ್ರದೋಷ ಬಂದಿರುವಂಥದ್ದು ಇನ್ನೂ ಬಹಳ ವಿಶೇಷ. ಹಾಗಾಗಿ ಪ್ರಸ್ತುತ ಈ 7.5 ಪ್ರಭಾವ ಇರುವಂತಹ ಕುಂಭರಾಶಿಯವರು, ಮೀನರಾಶಿಯವರು ಮತ್ತೆ ಮೇಷರಾಶಿಯವರು ವಿಶೇಷವಾಗಿ ಈ ಶನಿ ಪ್ರದೋಷ ವ್ರತವನ್ನು ಆಚರಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ಪ್ರದೋಷ ಸಮಯದಲ್ಲಿ ಅರಿಶಿನ, ಕುಂಕುಮ, ಜೇನುತುಪ್ಪ ಇದರಿಂದ ಅಭಿಷೇಕವನ್ನ ಮಾಡಿಸಿದ್ರೂ ಕೂಡ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ದಿನ ಪರಶಿವನು ಶನಿಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತಾನೆ. ಹಾಗಾಗಿ ನಮ್ಮನ್ನ ಮಿತಿಗೊಳಿಸುವಂತಹ ಕೆಲವು ಕರ್ಮದ ಬಂಧನಗಳನ್ನು ಬಿಡಿಸ್ಲಿಕ್ಕೆ, ಕರ್ಮ ಬಂಧನದಿಂದ ಪಾರಾಗಲಿಕ್ಕೆ ಈ ದಿನ ಶನಿ ಆರಾಧನೆ ಹಾಗೆ ಶಿವನ ಆರಾಧನೆ ತುಂಬಾ ಉತ್ತಮವಾದಂತಹ ಫಲವನ್ನು ತಂದು ಕೊಡುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಈ ಶನಿ ಪ್ರದೋಷವನ್ನ ನೀವು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಅನುಸರಣೆ ಮಾಡಿ. ಸಾಧ್ಯ ಆದರೆ ಉಪವಾಸ ಇದ್ದು ಶಿವನ ಆರಾಧನೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಸಂಜೆಯ ಸಮಯದಲ್ಲಿ ನಿಮಗೆ ಹತ್ತಿರ ಇರುವಂತಹ ಶಿವಾಲಯಕ್ಕೆ ಹೋಗಿ ಬನ್ನಿ, ಶಿವನ ದರ್ಶನ ಮಾಡಿ. ಹಾಗೆ ನವಗ್ರಹ ದೇವಾಲಯಗಳಿದ್ರೆ ಅಲ್ಲಿ ನವಗ್ರಹಗಳ ದರ್ಶನ, ಅದರಲ್ಲೂ ಶನೇಶ್ವರನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ತಾ ಇರಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ದುಃಖ ಅದು ಕ್ರಮೇಣವಾಗಿ ನಿವಾರಣೆಯಾಗುತ್ತಾ ಬರುತ್ತೆ. ಹಾಗಾಗಿ ಮುಂದಿನ ದಿನಗಳು ನಿಮಗೆ ಸಂತೋಷದ ದಿನಗಳಾಗ್ಲಿ ಅಂತ ಹೇಳಿ ಈ ದಿನ ಪರಮೇಶ್ವರನನ್ನ, ಶನೇಶ್ವರನನ್ನ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂತಹ ಸಂದರ್ಭ. ಹಾಗಾಗಿನೇ ಈ ದಿನದ ಯೋಜನೆಗಳು ನಡೀತಿಲ್ಲ ಅನ್ನುವಂಥ ಒಂದು ಕೊರಗು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆ ಒಂದು ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ಭಾವೋದ್ವೇಗಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕುಟುಂಬಸ್ಥರ ಬೆಂಬಲ ಈ ದಿನ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರದ ಕಡೆ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಅದರಲ್ಲೂ ಆರೋಗ್ಯ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕೆಲವು ಕಷ್ಟದ ಕೆಲಸಗಳನ್ನು ನಿಭಾಯಿಸಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂಥ ಸಂದರ್ಭ ಕೂಡ ಇದೆ. ಏಕೆಂದರೆ ಕರ್ತವ್ಯವನ್ನು ನಿಭಾಯಿಸುವಂಥದ್ದೇ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಕಾನ್ಸಂಟ್ರೇಷನ್ ಇಲ್ಲ, ಅದಕ್ಕಾಗಿಯೇ ಕೆಲಸಗಳು ಸಕಾಲಕ್ಕೆ ಆರಂಭ ಆಗಲ್ಲ. ಇನ್ನು ಈ ದಿನ ನಿಮಗೆ ಮೇಲ್ನೋಟಕ್ಕೆ ಕೆಲವು ಸನ್ನಿವೇಶಗಳು ಅನುಕೂಲಕರವಾಗಿದೆ ಅಂತ ಹೇಳಿ ಕಾಣಿಸ್ಕೊಳ್ಳುತ್ತೆ. ಆದರೆ ಅದರ ಆಳಕ್ಕೆ ಇಳಿದಾಗಲೇ ಗೊತ್ತಾಗುವಂಥದ್ದು ನಿಮಗೆ ಆ ಕೆಲಸಗಳಿಂದ ಎಷ್ಟು ನಷ್ಟ ಆಗ್ತಿದೆ, ಎಷ್ಟು ತೊಂದರೆಗಳಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈಗಾಗಲೇ ಅಂಥ ಕೆಲಸಗಳನ್ನು ಮಾಡಿರುವಂಥವರ ತಜ್ಞರ ಅಭಿಪ್ರಾಯಗಳನ್ನು, ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕಾಏಕಿ ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ಕ್ಷೇತ್ರದಲ್ಲಿ, ಅದರಲ್ಲೂ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ. ನಿಮ್ಮ ಮೇಲೆ ಆಪಾದನೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ಹೃದಯ ವೈಶಾಲ್ಯತೆ ಕಡಿಮೆ ಇದೆ. ಹಾಗೆ ಬೇರೆಯವರನ್ನು ಅಕಾಮಡೇಟ್ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿನೇ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ನಿಮಗೆ ಈ ದಿನ ಹೊಂದಾಣಿಕೆ ಆಗದೇ ಇರುವಂಥ ಒಂದು ವಿಚಾರ. ಆದರೂ ಕೂಡ ನೀವು ಹೊಂದಾಣಿಕೆ ಮಾಡಿಕೊಳ್ಳೇಬೇಕು, ಅದು ಅನಿವಾರ್ಯ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಪ್ರಯಾಣ ನಿಮಗೆ ಸ್ವಲ್ಪ ತ್ರಾಸ ಆಗುತ್ತೆ. ದೂರದ ಪ್ರಯಾಣ ತುಂಬ ಎಚ್ಚರಿಕೆಯಿಂದ ನೀವು ಮಾಡಬೇಕಾಗತ್ತೆ. ಇನ್ನು ವಾಹನದಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇದೆ. ವಾಹನ ದುರಸ್ತಿ ಇರ್ಬೋದು, ಅಥವಾ ಕೆಲವೊಂದು ಕ್ರೂಷಿಯಲ್ ಆಗಿರುವಂತಹ ಸಂದರ್ಭದಲ್ಲಿ ವಾಹನ ಕೈ ಕೊಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳು ಇದ್ದಕ್ಕಿದ್ದಂತೆಯೇ ಉದ್ಭವ ಆಗುವಂಥದ್ದು ಇದೆ.
ಅಂದರೆ ಅದು ತಾನಾಗಿ ಉದ್ಭವ ಆಗಲ್ಲ, ಅದಕ್ಕೆ ತೆರೆ ಮರೆಯಲ್ಲಿ ಕೆಲವರ ಪ್ರಯತ್ನ ಕೂಡ ಇರುತ್ತೆ. ಇದರಿಂದ ಈ ದಿನದ ಸನ್ನಿವೇಶ ನಿಮಗೆ ಸ್ವಲ್ಪ ನುಂಗಲಾರದ ತುತ್ತಾಗ್ಬಿಡುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಕುಂಠಿತವಾಗೇ ಇರುವಂಥದ್ದು. ವ್ಯಾಪಾರ ವ್ಯವಹಾರಗಳು ನಿರೀಕ್ಷೆಯಂತೆ ನಡೆಯಲ್ಲ, ಆದರೂ ಕೂಡ ವ್ಯಾಪಾರವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿರೀಕ್ಷೆಗಿಂತಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ನೀವು ಒಂದು ಸಂಪರ್ಕವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಆದರೆ ಕೆಲವರು ನಿಮ್ಮ ಒಂದು ವೇವ್ ಲೆಂತ್ಗೆ ಬರುವಂಥದ್ದು ತುಂಬ ಕಡಿಮೆ ಆಗಿಬಿಡುತ್ತೆ, ವಿರಳ ಆಗಿಬಿಡುತ್ತೆ. ಹಾಗಾಗಿನೇ ಈ ದಿನ ಹೆಚ್ಚಿನ ನಿರೀಕ್ಷಣೆಗಳನ್ನು ಇಟ್ಕೊಳ್ಬೇಡಿ. ಹಾಗೆ ಈ ದಿನ ನಿಮ್ಮ ಕುಟುಂಬದಲ್ಲೂ ಕೂಡ ಹಣಕಾಸಿನ ವಿಚಾರವಾಗಿ ತೊಂದರೆಗಳನ್ನು ಅನುಭವಿಸುವಂಥದ್ದು ಕೂಡ ಇರುತ್ತೆ. ಆದರೆ ಅದೇ ನಿಮಗೆ ಒಂದು ದೊಡ್ಡ ಚಿಂತೆಯಾಗಿ ಈ ದಿನ ಮಾರ್ಪಡುವಂಥದ್ದು. ಹಾಗಾಗಿನೇ ಕೆಲವೊಂದು ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕಾಗಲಿ, ಹೊಸ ಕೆಲಸಗಳ ಬಗ್ಗೆ ಒಂದು ಜ್ಞಾನೋದಯ ಉಂಟಾಗುವಂಥದ್ದಾಗಲಿ, ಅಂದರೆ ತಿಳುವಳಿಕೆಯನ್ನು ಹೊಂದಬೇಕು ಅನ್ನುವಂಥ ವಿಚಾರದಲ್ಲಾಗಲಿ ಆಸಕ್ತಿ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸೋ ಇಚ್ಛೆಯಂತೆ ಕೆಲಸ ಮಾಡುವಂಥ ಒಂದು ಅಭಿಲಾಷೆ ಇದೆ, ಆದರೆ ಸಮಾಜದ ಚೌಕಟ್ಟಿನೊಳಗಿದ್ದೀರಿ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ಕೆಲಸ ಕಾರ್ಯಗಳು ಪೂರ್ಣ ಆದಾಗ ನಿಮ್ಮ ಮನಸ್ಸಿಗೆ ಸಂಪೂರ್ಣವಾದಂಥ ತೃಪ್ತಿ ಈ ದಿನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಆಸೆ ಈಡೇರುತ್ತೆ ನೋಡಿ, ಅಂದರೆ ಅದಕ್ಕಾಗಿ ಮಾಡುವಂಥ ಪ್ರಯತ್ನದಲ್ಲೂ ಕೂಡ ಬಹಳ ಬೇಗ ನೀವು ಫಲವನ್ನು ಕಾಣ್ತೀರಿ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನಾಗಲಿ, ನಿಮ್ಮ ಕೈಚಳಕವನ್ನಾಗಲಿ, ನಿಮ್ಮ ಒಂದು ಪ್ರತಿಭೆಯನ್ನಾಗಲಿ ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಹಾಗಾಗಿನೇ ಅಂತಹ ಕೆಲಸ ಕಾರ್ಯಗಳನ್ನು ಮೊದಲು ಪೂರ್ಣ ಮಾಡಿಬಿಡಿ, ನಂತರದಲ್ಲಿ ಅದರಿಂದ ಬರುವಂಥ ಫಲಿತಾಂಶದ ಕಡೆಗೆ ಗಮನ ಹರಿಸ್ಬೋದು. ಇನ್ನು ಈ ದಿನ ಸೃಜನಾತ್ಮಕವಾದಂಥ ಕಲಾಕಾರರಿಗೆ ಉತ್ತಮವಾದಂಥ ಅವಕಾಶಗಳಿದೆ. ನಿಮ್ಮ ಟ್ಯಾಲೆಂಟನ್ನು ಈ ದಿನ ತೋರಿಸಲಿಕ್ಕೆ ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ, ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಕೆಲವು ತೀರಾ ಹತ್ತಿರದ ಬಂಧುಗಳೇ ನಿಮಗೆ ತೊಂದರೆಯನ್ನುಂಟು ಮಾಡುವಂಥ ಒಂದು ಸ್ಥಿತಿಯಲ್ಲಿರ್ತಾರೆ. ಅದರಲ್ಲೂ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೇ ಮನಸ್ತಾಪಗಳಾಗುವಂಥದ್ದು ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಶುಭವನ್ನು ಲಾಭವನ್ನು ತರುತ್ತೆ, ಆದರೆ ಸ್ವಲ್ಪ ಅಲರ್ಟಾಗಿ ಪ್ರಯಾಣದ ಸಂದರ್ಭದಲ್ಲಿ ಇರಬೇಕಾಗತ್ತೆ. ಇನ್ನು ಆದಾಯದ ದೃಷ್ಟಿಯಿಂದಲೂ ಕೂಡ ನಿಮಗೆ ಈ ದಿನ ಉತ್ತಮವಾದಂಥ ದಿನ. ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ. ಅದರಲ್ಲೂ ನಿಮ್ಮ ಹಣಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳೇನೇ ಇದ್ದರೂ ಕೂಡ ಅದು ಸುಗಮವಾಗಿ ನಡೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಾಗಲಿ ನೀವು ವಿನೋದಕ್ಕಾಗಿ ಅಥವಾ ಹಾಸ್ಯಕ್ಕಾಗಿ ಕೆಲವರನ್ನು ಸದರ ಮಾಡಿಕೊಳ್ಳುವಂಥದ್ದು ಇರುತ್ತೆ. ಆದಷ್ಟು ಅಂಥ ಒಂದು ವಿಚಾರಗಳಿಂದ ಹೊರಬರುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾರಿಗೂ ಕೂಡ ನೋವಾಗದಂತೆ, ತೊಂದರೆ ಆಗದಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳಿಂದ ಸಂಪೂರ್ಣವಾದಂತಹ ತೃಪ್ತಿ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ತೃಪ್ತಿದಾಯಕವಾದಂತಹ ದಿನ. ಆದರೆ ಕೆಲವು ಕೆಲಸಗಳು ತುಂಬ ಮಂದಗತಿಯಲ್ಲಿ ನಡೆಯುತ್ತೆ. ನಿಮ್ಮ ಸ್ಪೀಡ್ಗೆ ಕೆಲಸಗಳಾಗಲ್ಲ, ನಿಮ್ಮ ವೇವ್ ಲೆಂತ್ಗೆ ಯಾರೂ ಕೂಡ ಮ್ಯಾಚ್ ಆಗಲ್ಲ. ಅಷ್ಟೊಂದು ಪ್ರಖರವಾಗಿರುವಂಥ ಒಂದು ಬುದ್ಧಿಶಕ್ತಿಯನ್ನು ಈ ದಿನ ಇಟ್ಕೊಂಡಿರ್ತೀರಿ. ನಿಮ್ಮ ಯೋಚನಾ ಲಹರಿಯೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗೆ ಈ ದಿನ ಸಾಂಪ್ರದಾಯಿಕವಾಗಿಯೂ ಕೂಡ ನೀವು ಬಲಿಷ್ಠರಾಗಿರ್ತೀರಿ. ನಿಮ್ಮ ಸಂಪ್ರದಾಯ ಇರ್ಬೋದು, ರೀತಿ ನೀತಿಗಳಿರ್ಬೋದು, ಕೆಲವೊಂದು ಆಚಾರ ವಿಚಾರಗಳ ಪದ್ಧತಿಗಳಿರ್ಬೋದು, ಇದನ್ನು ಚಾಚೂ ತಪ್ಪದೆ ಅನುಸರಣೆ ಮಾಡುವಂಥ ಒಂದು ಬಯಕೆ ನಿಮ್ಮದಾಗಿರುತ್ತೆ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಕುಟುಂಬದಲ್ಲಿ ತುಂಬ ಸೌಹಾರ್ದತೆ ಇದೆ, ಒಳ್ಳೆಯ ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬಹಳ ಚೆನ್ನಾಗಿದೆ. ಆದರೆ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಮಾಡುವಂಥ ಒಂದು ಉದ್ಯೋಗ ಏನಿದೆ, ವ್ಯಾಪಾರ ಏನಿದೆ, ಅದರ ಬಗ್ಗೆ ಹೆಚ್ಚು ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ನಡವಳಿಕೆಯಿಂದ
ಸಹೋದ್ಯೋಗಿಗಳ ಜೊತೆಯಲ್ಲಿ ಎಲ್ಲೋ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ನಡವಳಿಕೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ದೃಷ್ಟಿ ಗುರಿ ಸಾಧನೆಯತ್ತ ಮಾತ್ರ ಇರುವಂಥದ್ದು. ಅದರಿಂದ ನಿಮಗೆ ತುಂಬ ಹೆಮ್ಮೆಯ ವಿಚಾರಗಳು ಬರುತ್ತೆ. ಹಾಗಾಗಿನೇ ಅಂಥ ಪ್ರಯತ್ನದಲ್ಲಿ ಈ ದಿನ ನೀವು ತುಂಬ ಯಶಸ್ವಿಯಾಗ್ತೀರಿ. ಹಾಗೆ ಈ ದಿನ ಯಾವುದೇ ರೀತಿಯ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ಸಂಕಲ್ಪ ಮಾಡಿಕೊಳ್ಳಿಕ್ಕೆ ಉತ್ತಮವಾದಂಥ ದಿನ ಇದು. ಅವಕಾಶ ಚೆನ್ನಾಗಿದೆ, ಇದನ್ನು ಬಳಸ್ಕೊಳ್ಳಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಧ್ಯಮ ಫಲಗಳಿರುತ್ತೆ. ಅದರಲ್ಲೂ ಮಕ್ಕಳ ವಿಚಾರವಾಗಿ ಈ ದಿನ ಹೆಚ್ಚು ಸಮಯವನ್ನು ತೆಗೆದುಕೊಳ್ತೀರಿ. ವೃಥಾ ಚಿಂತೆ ಹೆಚ್ಚಾಗುತ್ತೆ. ಜೊತೆಗೆ ಖರ್ಚು ವೆಚ್ಚಗಳು ಕೂಡ ಮಕ್ಕಳಿಗಾಗಿ ಆಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿನೇ ಈ ದಿನ ತೀರಾ ಅಗತ್ಯವಿರುವಂಥ ವಸ್ತುಗಳ ಖರೀದಿ ಮಾತ್ರ ನಿಮ್ಮಿಂದ ಆಗಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ಸ್ವಲ್ಪ ಮೋಸಗಳು ಉಂಟಾದಾಗ ಮತ್ತೆ ಅದನ್ನು ದುರಸ್ತಿ ಮಾಡಿಕೊಳ್ಳುವಂಥದ್ದು, ರಿಪೇರಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ವಿಫಲ ಆಗಿಬಿಡುತ್ತೆ. ಹಾಗಾಗಿನೇ ಚಾಲ್ತಿಯಲ್ಲಿದ್ದಾಗಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ಹಿಂದೆ ನೀವು ತೆಗೆದುಕೊಂಡಂತಹ ಕೆಲವು ತೀರ್ಮಾನಗಳಿಂದ ನಿಮಗೆ ತಪ್ಪು ನಿರ್ಧಾರಗಳು ಅವು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರ್ತೀರಿ. ಕೆಲವೊಮ್ಮೆ ಪಶ್ಚಾತ್ತಾಪ ಉಂಟಾಗುತ್ತೆ. ಹಾಗೆ ಆ ನಿರ್ಧಾರಗಳು ನಿಮ್ಮನ್ನು ತುಂಬ ಬಾಧಿಸುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ಸ್ವಚ್ಛಂದವಾಗಿ ಹೊಸ ಕೆಲಸಗಳನ್ನು ಹೊಸ ಸ್ಥಳದಲ್ಲಿ ಆರಂಭ ಮಾಡಬೇಕು ಅನ್ನುವಂಥ ಒಂದು ಬಯಕೆ ಇದೆ. ಬಯಕೆ ಈಡೇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಟೀಕೆ ಟಿಪ್ಪಣಿಗಳು ಬರುವಂಥದ್ದು ಸರ್ವೇ ಸಾಮಾನ್ಯ ಈ ದಿನ. ಹಾಗಾಗಿ ಅಂಥ ಟೀಕೆಗಳೇನಾದರೂ ಧನಾತ್ಮಕವಾಗಿದ್ದರೆ ಸ್ವೀಕಾರ ಮಾಡಿ. ಋಣಾತ್ಮಕವಾದಂಥ ಟೀಕೆಗಳಿದ್ರೆ, ಈ ನೆಗೆಟಿವ್ ಕಾಮೆಂಟ್ಸ್ ಅನ್ನುವಂಥದ್ದು ಇದ್ದರೆ ಅದನ್ನು ನೀವು ಒಂದು ಕಡೆಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡುವಂಥದ್ದು ಉತ್ತಮ. ಅದಕ್ಕೆ ಅಂದರೆ ಮೂರನೆಯವರ ಮಾತಿಗೆ ಹೆಚ್ಚು ಬೆಲೆಯನ್ನು ಕೊಡಬೇಡಿ. ಇನ್ನು ಈ ದಿನದಲ್ಲಿ ಮಧ್ಯಸ್ಥಿಕೆ ವಿಚಾರಗಳೇನಾದರೂ ಬಂದರೆ ಅದರಲ್ಲಿ ರಾಜಿ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಕಾಂಪ್ರಮೈಸ್ ಮಾಡ್ಕೊಂಬಿಡಿ, ಈ ದಿನ ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಿ ನಿಮಗೆ ತುಂಬ ಕುತೂಹಲ ಇರುತ್ತೆ. ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲಿಸುವಂಥ ಒಂದು ಪ್ರಸಂಗ ಕೂಡ ಈ ದಿನ ಬರುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ವಿನೋದಕ್ಕಾಗಿ, ವಿಹಾರಕ್ಕಾಗಿ, ಆಹಾರಕ್ಕಾಗಿ ಮಾಡುವಂಥ ಖರ್ಚೇನಿದೆ ಅದನ್ನು ವಿವೇಚನೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗೂ ಕೂಡ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಅದರಲ್ಲೂ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಈ ದಿನ ತುಂಬ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಅದರಿಂದಲೇ ನಿಮಗೆ ಸ್ವಲ್ಪ ಆಲಸ್ಯ ಮನೋಭಾವ ಇರುತ್ತೆ, ಸೋಮಾರಿತನ ಕಾಡುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಪ್ರವೃತ್ತಿಯಲ್ಲಾಗಲಿ, ನಿಮ್ಮ ಒಂದು ವೃತ್ತಿ ಜೀವನದಲ್ಲಾಗಲಿ ನೀವು ಮಾಡಿರುವಂಥ ಶ್ರಮಕ್ಕೆ ತಕ್ಕ ಫಲ ಇಲ್ಲಿಯವರೆಗೆ ಸಿಕ್ಕಿಲ್ಲ. ಆದರೆ ಈ ಸಂದರ್ಭದಲ್ಲಿ ನೀವು ಅದಕ್ಕೆ ಮರುಚಾಲನೆ ಕೊಡುವಂಥ ವಿಚಾರದಲ್ಲಿ ಮನಸ್ಸಿಗೆ ತೃಪ್ತಿ ಇರುತ್ತೆ. ಹಾಗೆ ತೃಪ್ತಿದಾಯಕವಾದಂಥ ಫಲಿತಾಂಶ ನಿಮ್ಮದಾಗಿರುತ್ತೆ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಸೌಹಾರ್ದತೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ, ಅದಕ್ಕಾಗಿ ಶುಭ ಸಮಾರಂಭ ಮನೆಯಲ್ಲಿ ಆಗಬೇಕು ಅನ್ನುವಂಥದ್ದು, ಇದರಿಂದ ಒಂದು ಗೆಟ್ ಟುಗೆದರ್ ಆಗುತ್ತೆ. ಎಲ್ಲ ಬಂಧು ಬಾಂಧವರು ಕೂಡ ನಿಮ್ಮ ಜೊತೆಯಲ್ಲಿ ಕಳೆಯುವಂಥ ಒಂದು ಒಳ್ಳೆಯ ಸಮಯ ಏನಿದೆ ನೆನಪಿನಲ್ಲಿ ಉಳಿಯುತ್ತೆ. ಇನ್ನು ಈ ದಿನ ನಿಮ್ಮ ಜವಾಬ್ದಾರಿಯ ಪಾಲು ತುಂಬ ದೊಡ್ಡದಾಗಿರುವಂಥದ್ದು. ನೀವೇ ಮುಂದೆ ನಿಂತು ಹೋರಾಟ ಮಾಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ಆದರೆ ಈ ಆಸ್ತಿ ಸಂಬಂಧಿತ ವಿಚಾರದಲ್ಲಿ ನೀವು ನಿಮ್ಮ ಕುಟುಂಬಸ್ಥರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಏಕಾಏಕಿ ಯಾವುದೇ ಒಂದು ತೀರ್ಮಾನಕ್ಕೆ ಒಳಗಾಗಬೇಡಿ, ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮಗೆ ಯಾವ ವಿಚಾರಗಳು ಸಂಬಂಧಪಡಲ್ಲ ಅಂಥದ್ರ ಕಡೆ ಗಮನ ಹರಿಸಬೇಡಿ. ಮೂರನೆಯವರ ವಿಚಾರಕ್ಕೆ ಮೂಗು ತೂರಿಸಬೇಡಿ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳೇ ಬೇಕಾದಷ್ಟಿದೆ, ಅದನ್ನು ಅನುಸರಣೆ ಮಾಡುವಂಥದ್ದು ಉತ್ತಮ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ.
ತುಲಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ತೃಪ್ತಿದಾಯಕವಾದಂಥ ಫಲಿತಾಂಶ ಬಂದಿರುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ತುಂಬ ಆತ್ಮವಿಶ್ವಾಸ ಇರುತ್ತೆ. ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನ ಕೆಲವೊಂದು ರಹಸ್ಯವಾದಂಥ ವಿಚಾರಗಳನ್ನು ಚರ್ಚಿಸುವಂಥದ್ದು ಕೂಡ ಇದೆ. ಜೊತೆಗೆ ಈ ದಿನ ಕುಂಭ ಅಂದರೆ ಮಡಿಕೆ, ಆ ಮಡಿಕೆಯ ಒಳಗೆ ಏನಿದೆ ಅನ್ನುವಂಥದ್ದು ಹೇಗೆ ಯಾರಿಗೂ ಕೂಡ ತಿಳಿಯಲ್ವೋ, ಅರ್ಥ ಆಗಲ್ವೋ, ಅದೇ ರೀತಿಯಲ್ಲಿ ನಿಮ್ಮ ಮನಸ್ಸು ಕೂಡ ಈ ದಿನ ಸ್ವಲ್ಪ ಪ್ರಕ್ಷುಬ್ಧತೆಗೆ ಒಳಗಾಗಿರುವಂಥದ್ದು. ಬೇರೆಯವರು ನಿಮ್ಮ ಮನಸ್ಸನ್ನು ರೀಡ್ ಮಾಡುವಂಥದ್ದು ಈ ದಿನ ತುಂಬ ಕಷ್ಟ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಒಂದು ವ್ಯವಹಾರಗಳಲ್ಲಿ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಹಿನ್ನಡೆಗಳು ಇರುವಂಥ ಸಂದರ್ಭ ಕೂಡ ಇದೆ. ಆದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಮೇಲೆ ನೀವು ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡುವಂಥದ್ದು, ಅದರಲ್ಲಿ ಉತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರಗಳಲ್ಲಿ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಗುರು ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ನಿರ್ಬಂಧಗಳು ಇರಲ್ಲ. ಅಂದರೆ ನಿಮ್ಮ ಖರ್ಚು ವೆಚ್ಚಕ್ಕೆ ಬೇಕಾದಂಥ ಹಣ ಹೇಗೋ ಈ ದಿನ ನಿಮಗೆ ಸಂದಾಯ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ನಿರಾಯಾಸವಾಗಿ ಕೆಲವು ಕೆಲಸ ಕಾರ್ಯಗಳು ತುಂಬ ಯಶಸ್ಸನ್ನು ತಂದುಕೊಡುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಚಂದ್ರ ನಿಮಗೆ ದ್ವಿತೀಯದಲ್ಲಿರ್ತಾನೆ, ಧನಸ್ಥಾನದಲ್ಲಿರ್ತಾನೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲೇ ಈ ದಿನ ಕೆಲವೊಂದು ಸಮಸ್ಯೆಗಳಾಗುತ್ತೆ, ಕೆಲವೊಂದು ಆಪಾದನೆಗಳು ಬರುತ್ತೆ, ಕೆಲವೊಂದು ಅಪವಾದಗಳು ಕೂಡ ಬರುವಂಥದ್ದಿದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ಹಿಂಡುವಂಥ ಒಂದು ಸನ್ನಿವೇಶ ಬರುವಂಥದ್ದಿದೆ. ಎಲ್ಲಿಯವರೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಕ್ಲಿಯರ್ ಆಗಿರಲ್ಲ, ಒಂದು ರೀತಿಯಲ್ಲಿ ಪಾರದರ್ಶಕತೆ ಅನ್ನುವಂಥದ್ದು ಇರಲ್ಲ, ಅಲ್ಲಿಯವರೆಗೂ ಕೂಡ ಈ ಸಮಸ್ಯೆಗಳು ಮುಂದುವರಿತಾನೆ ಇರುತ್ತೆ. ಹಾಗಾಗಿ ಈ ದಿನ ಆದಷ್ಟು ಅಂತಹ ಪರಿಸ್ಥಿತಿಯಿಂದ ಹೊರಬರುವಂಥ ಒಂದು ಪ್ರಯತ್ನ ಮಾಡಿ. ಇವತ್ತಲ್ಲ ನಾಳೆ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ಈ ದಿನ ನಿರೀಕ್ಷೆಗಿಂತಲೂ ಕೂಡ ಕೆಲವೊಮ್ಮೆ ಹೆಚ್ಚಿನ ಹಣವನ್ನು ಗಳಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಪರಿಶ್ರಮ, ನಿಮ್ಮ ಪ್ರಾಮಾಣಿಕತೆಗೆ ತಕ್ಕದಾದಂಥ ಒಂದು ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಪ್ರಮುಖವಾದಂಥ ಕಾರ್ಯಗಳನ್ನು ಆದಷ್ಟು ಬೇಗ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಒಂದೇ ಕೆಲಸ ಮಾಡಿ, ಪ್ರಾರಂಭ ಆದಮೇಲೆ ಅದನ್ನು ಮುಕ್ತಾಯ ಮಾಡಿ. ಹಾಗೆ ಈ ದಿನದಲ್ಲಿ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಬೇಕಾದಂತಹ ಸಂಪನ್ಮೂಲಗಳ ಕ್ರೋಢೀಕರಣ, ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ, ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಒಂದು ವಾಹನದ ವಿಚಾರ, ಪ್ರಯಾಣದ ವಿಚಾರ, ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮಗೆ ಕಾಲಾವಕಾಶ ಕಡಿಮೆ, ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಯಾಕೋ ಏನೋ ಟೈಮೇ ಸಾಕಾಗ್ತಿಲ್ಲ, ಅದರಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಕೊರಗು ಆಗಿರುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ, ಈ ದಿನದ ಒಂದು ಸನ್ನಿವೇಶಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು. ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಸಂತೋಷದ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣ ಆಗುವಂತಹ ದಿನ. ಅದರಲ್ಲೂ ಬಾಕಿ ಇರುವಂತಹ ಕೆಲಸ ಕಾರ್ಯಗಳು ನಿಮಗೆ ಸಂಪೂರ್ಣವಾದಂತಹ ಪ್ರತಿಫಲವನ್ನು ತಂದುಕೊಡುವಂತಹ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಿಕ್ಕೆ, ನಿಮ್ಮ ಪ್ರಯತ್ನಗಳನ್ನು ಪೂರೈಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂತಹ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆಪ್ತೇಷ್ಟರು, ನಿಮ್ಮ ಬಂಧುಗಳು, ಮಿತ್ರರು ನಿಮ್ಮ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ತಾರೆ.
ಹಾಗಾಗಿನೇ ಈ ದಿನ ಅವರ ನಡುವಿನ ಒಂದು ಕಮ್ಯುನಿಕೇಷನ್ ಇರ್ಬೋದು, ಅವರ ಒಡನಾಟ ಇರ್ಬೋದು, ನಿಮಗೆ ಸಂಪೂರ್ಣ ತೃಪ್ತಿಯನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಪಾಲುದಾರಿಕೆಯಲ್ಲಿ ಆಗಬೇಕಾಗಿರುವಂತಹ ವ್ಯವಹಾರಗಳು ಸ್ವಲ್ಪ ತ್ರಾಸ ಆಗ್ಬೋದು, ಸ್ವಲ್ಪ ಹಿನ್ನಡೆಯಿಂದ ಇರಬಹುದು. ಆದರೂ ಕೂಡ ನೀವು ಅದರ ಹಿಂದೆ ಇದ್ದು ಆ ಕೆಲಸ ಕಾರ್ಯಗಳಿಗೆ ಮರುಚಾಲನೆಯನ್ನು ಕೊಟ್ಟರೆ ಈ ದಿನವೇ ಅದು ಕೂಡ ಪೂರ್ಣ ಆಗತ್ತೆ. ಹಾಗೆ ಈ ದಿನ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನ ಜ್ಞಾಪಕದಲ್ಲಿಟ್ಕೊಳ್ಳಿ. ಸಮಯ ಪ್ರಜ್ಞೆ ಬಹಳ ಮುಖ್ಯ. ಹಾಗೆ ಈ ದಿನ ಸಂದರ್ಭೋಚಿತವಾಗಿ ನಿಮಗೆ ಸ್ತ್ರೀ ವರ್ಗದವರಿಂದ ಒಂದು ಒಳ್ಳೆಯ ಸಹಕಾರ ಸಿಕ್ಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನದ ಪ್ರಯಾಣ ಸ್ವಲ್ಪ ಕಿರಿಕಿರಿಯನ್ನು ತರಬಹುದು. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಅಪರಿಚಿತರಿಂದ ನೀವು ಒಂದು ಸಹಾಯವನ್ನು ಮಾಡಿಸ್ಕೊಳ್ಳುವಂಥದ್ದು ಕೂಡ ಇದೆ. ಅಂದರೆ ಅಪರಿಚಿತರು ಕೂಡ ಈ ದಿನ ನಿಮ್ಮ ಸಹಾಯಕ್ಕೆ ಬಂದು ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ನಿಮ್ಮ ಜವಾಬ್ದಾರಿಯನ್ನು ಸುಲಭದಲ್ಲಿ ನಿಭಾಯಿಸ್ಬಿಡ್ತೀರಿ. ಅಂಥ ಒಂದು ಒಳ್ಳೆಯ ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ನಿಮ್ಮಲ್ಲಿ ಇರುವಂಥದ್ದಿದೆ. ಇನ್ನು ಹಣಕಾಸಿನ ವ್ಯವಸ್ಥೆಗಳನ್ನು ಸ್ವಲ್ಪ ಅಂದಾಜು ಮಾಡಿಕೊಳ್ಬೇಕು. ಈ ದಿನ ಖರ್ಚುಗಳು ಜಾಸ್ತಿ ಆಗಬಹುದು, ಸ್ವಲ್ಪ ಲೆಕ್ಕಾಚಾರ ಇರಲಿ. ಇನ್ನು ಯಾವುದೇ ಒಂದು ವಿಚಾರದಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪರಿಶ್ರಮ ಬೇಕೇ ಬೇಕು, ದೂರಾಲೋಚನೆ ಇರಬೇಕು. ಇದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಚಾಮುಂಡೇಶ್ವರಿ ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಸಣ್ಣ ಪುಟ್ಟ ವಿಚಾರಗಳೇ ಸಮಸ್ಯೆಗಳಾಗಿ ಎದ್ದು ನಿಲ್ಲುವಂಥ ಸಾಧ್ಯತೆ ಇದೆ. ನಿಮಗೆ ತೀರಾ ಬೇಕಾದವರೇ ನಿಮ್ಮ ಬಗ್ಗೆ ಅಸಂಭನೀಯವಾದಂಥ ಮಾತುಗಳನ್ನು ಆಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನದ ಸನ್ನಿವೇಶ ನಿಮಗೆ ಸ್ವಲ್ಪ ದುಬಾರಿಯಾಗುತ್ತೆ, ಒತ್ತಡದಿಂದ ಕೂಡಿರುತ್ತೆ. ಇನ್ನು ಸಾಮಾಜಿಕ ವಲಯದಲ್ಲಿ ನಿಮ್ಮ ಒಂದು ಪ್ರಯತ್ನಕ್ಕೆ ಸದಾ ಸ್ವಾಗತ ಇರುತ್ತೆ. ಕೆಲವರು ನಿಮ್ಮ ಮಾತನ್ನು, ನಿಮ್ಮ ನಡತೆಯನ್ನು ತುಂಬ ಇಷ್ಟಪಡುವಂಥದ್ದು ಕೂಡ ಇರುತ್ತೆ. ಇದರಿಂದ ನಿಮ್ಮ ಒಂದು ಕೆಲಸದಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಆತುರದ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಸ್ವಲ್ಪ ನಿಧಾನವಾಗಿರಿ, ತಾಳ್ಮೆಯಿಂದ ಇರಿ. ಕೆಲಸಗಳು ತಾನೇ ತಾನಾಗಿ ಆರಂಭ ಆಗುತ್ತೆ, ಮುಕ್ತಾಯ ಕೂಡ ಆಗುತ್ತೆ. ಇನ್ನು ಈ ದಿನ ಹವಾಗುಣದ ಏರುಪೇರಿರ್ಬೋದು, ಆಹಾರ ವಿಹಾರಾದಿಗಳ ಏರುಪೇರಿರ್ಬೋದು. ಇದರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಗುವಂಥದ್ದು ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ಗಣ್ಯ ವ್ಯಕ್ತಿಗಳ ಜೊತೆ ನೀವು ನಡೆಸುವಂಥ ಒಂದು ಮಾತುಕತೆ ಇರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಅದು ನಿಮ್ಮ ಮುಂದಿನ ವ್ಯವಹಾರಕ್ಕೆ ಬೇಕು, ವ್ಯಾಪಾರಕ್ಕೆ ಬೇಕು. ಅದನ್ನು ಈ ದಿನ ನೀವು ಸಾಧನೆ ರೂಪದಲ್ಲಿ ಮಾಡ್ತೀರಿ. ಹೆಚ್ಚು ಕಾಲ ಇರುವಂತೆ ನೋಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಹಿರಿಯರ ಒಂದು ಬುದ್ಧಿಮಾತಿಗಾಗಲಿ ಅವರ ಸಲಹೆಗಾಗಲಿ ಮಣಿಯುವಂಥದ್ದು ಉತ್ತಮ. ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಅದು ಅವರ ಅನುಭವದ ಮಾತು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆದಷ್ಟು ಕಡಿಮೆ ತೊಂದರೆಗಳಿರುತ್ತೆ. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ಆಗುವಂಥ ಅನುಕೂಲತೆಗಳೇನಿದೆ ಅದಕ್ಕೆ ನೀವು ಚಿರಋಣಿಗಳಾಗಿರಬೇಕು. ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು. ಅಂಥ ಒಂದು ಸಂಸ್ಕಾರವನ್ನು ಈ ದಿನ ರೂಢಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಈ ದಿನ ನಿಮಗೆ ಅನುಕೂಲತೆಗಳ ಜೊತೆಗೆ ಲಾಭ ಕೂಡ ಇರುತ್ತೆ. ಹಾಗೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನದ ಪ್ರವಾಸದ ಸಂದರ್ಭದಲ್ಲಿ ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ತೀರಿ. ಇದರಿಂದ ನಿಮ್ಮ ನೆಟ್ವರ್ಕಿಂಗ್ ಜಾಸ್ತಿ ಆಗುತ್ತೆ. ನಿಮಗೆ ಇರುವಂಥ ಪರಿಚಯಸ್ಥರ ಸಂಖ್ಯೆ ಕೂಡ ಹೆಚ್ಚಾಗುವಂಥದ್ದು ಈ ಸಂದರ್ಭದಲ್ಲಿರುತ್ತೆ. ಇನ್ನು ಈ ದಿನ ಬೆಲೆ ಬಾಳುವಂಥ ಅಮೂಲ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ. ಇನ್ನು ನಿಮ್ಮ ಕುಟುಂಬದಲ್ಲೂ ಕೂಡ ನಿಮ್ಮ ವಿಚಾರಧಾರೆಗಳಿಗೆ ಪೂರಕವಾದಂಥ ಒಂದು ಬೆಂಬಲ ಇದೆ. ಆದರೆ ನಿಮ್ಮ ವೈಯಕ್ತಿಕ ವಸ್ತುಗಳೇನಿದೆ, ನಿಮ್ಮ ಪರ್ಸನಲ್ ಬಿಲಾಂಗಿಂಗ್ಸ್ ಏನಿದೆ, ಅದು ಎಲ್ಲೋ ಒಂದು ಕಡೆ ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸದಾಕಾಲ ಈ ದಿನ ನೀವೊಂದು ಗುರುತರವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಸ್ಮರಣೆಯಲ್ಲೇ ಇರ್ತೀರಿ.
ಹಾಗಾಗಿ ನಿಮ್ಮ ಕೆಲಸಗಳು ಯಶಸ್ವಿ ಆಗಬೇಕು ಅಂದರೆ ಆ ಕೆಲಸದ ಬಗ್ಗೆನೇ ನೀವು ಸದಾಕಾಲ ಯೋಚನೆ ಮಾಡ್ತಾ ಇರಬೇಕು, ಅದರ ಬಗ್ಗೆನೇ ವರ್ಕೌಟ್ ಮಾಡಬೇಕು, ಅದರ ಬಗ್ಗೆನೇ ಆಳವಾಗಿ ಅಧ್ಯಯನ ಮಾಡಬೇಕು, ರಿಸರ್ಚ್ ಮಾಡಬೇಕು. ಹಾಗಾಗಿ ಅದರ ಸಾಧಕ ಬಾಧಕಗಳು ಹೇಗಿರುತ್ತೆ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ. ಇದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್, ಅದು ನಿಮಗೆ ಆಗಬೇಕು. ಆಗ ಮಾತ್ರ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನದಲ್ಲಿ ಮಹಾಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ, ಶಿವಪಾರ್ವತಿಯರನ್ನು ದರ್ಶನ ಮಾಡೋದ್ರಿಂದ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಕೂಡ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರೆಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ತುಂಬ ಸುಭದ್ರವಾಗಿ ಇರ್ತೀರಿ. ಅಂದರೆ ಒಂದು ಭದ್ರತೆ ಇದೆ. ಹಾಗೆ ನಿಮಗೆ ಬರಬೇಕಾಗಿರುವಂಥ ಹಣ ಕೂಡ ಈ ದಿನ ಪ್ರಯತ್ನ ಪಟ್ಟಷ್ಟು ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಹಾಗೆ ಈ ದಿನ ಸಾಲದ ವಿಚಾರವಾಗಿ ಯಾರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಹೋಗಬೇಡಿ. ಅದರಷ್ಟು ಹಣದ ವ್ಯವಹಾರಗಳನ್ನು ನೀವು ನಿರ್ಬಂಧಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ಸ್ನೇಹಿತರ ಜೊತೆ, ಸಂಬಂಧಿಗಳ ಜೊತೆಯಲ್ಲಿ ಸ್ವಲ್ಪ ವಾಗ್ವಾದಗಳು ಆಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ, ಮಾತುಕತೆ ನಿಮ್ಮ ಮಿತಿಯನ್ನು ಮೀರಬಾರ್ದು, ನೋಡ್ಕೊಳ್ಳಿ. ಇನ್ನು ಈ ದಿನ ಅನಿರೀಕ್ಷಿತ ಅತಿಥಿಗಳಿಂದ ಹೆಚ್ಚುವಂತಹ ಖರ್ಚು, ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಆದರೂ ಕೂಡ ಅವರ ಉಪಸ್ಥಿತಿಯಿಂದ ನೀವು ಪಡ್ಕೊಳ್ಳುವಂಥ ಒಂದು ಜ್ಞಾನ ಸಂಪಾದನೆ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗಾಗಿ ಹೊಸ ಹೊಸ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ, ಒಂದು ನಾಲೆಡ್ಜನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದ ಒಂದು ಅವಕಾಶವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಹೊಸಬರ ಜೊತೆ ಕೂಡ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತೀರಿ. ಅದಕ್ಕೆ ಬೇಕಾದಂಥ ಪೂರಕ ದಾಖಲೆ ಪತ್ರಗಳ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಸಾಮರಸ್ಯದ ತಿಳುವಳಿಕೆ ಏನಿದೆ, ಹೊಂದಾಣಿಕೆ ಮನೋಭಾವ, ಇದನ್ನು ಈ ದಿನ ತುಂಬ ಪ್ರಾಮಿನೆಂಟ್ ಆಗಿ ಮಾಡುವಂಥದ್ದಿದೆ, ಸಮಾಧಾನ ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.